ಕಳೆದಿರುವಂಥ ಸಂದರ್ಭದಲ್ಲಿ ಭೇಟಿ ಕೊಡಬೇಕಾಗಿ ಬಂದಿರೋದು ಬಹಳ ಬೇಸರ ಆಗ್ತಾ ಇದೆ. ಅಧಿಕಾರಿಗಳ ಹತ್ರ ನಾನು ಮಾಹಿತಿಗಳನ್ನ ತೆಗೆದುಕೊಂಡಿದ್ದೇನೆ. ಅಲ್ಲಿ ಮಾರಾ ರೆಸ್ಟೋರೆಂಟ್ ಬಾರ್ ಅಂತ ಹೇಳಿ ದಟ್ಗಳಲ್ಲಿ ರಿಂಗ್ ರೋಡ್ನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಿನ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಕ್ಸಿಡೆಂಟ್ ಆಗಿ 2 ಜನರು ತೀರ್ಕೊಂಡಿದ್ದಾರೆ. ಸುಮಾರು 7 ಜನರು ಗಾಯಗೊಂಡಿದ್ದಾರೆ. ಅವರು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಿರೋರು 2ನೇ ಫ್ಲೋರಲ್ಲಿ ನಡೆಸ್ತಾ ಇದ್ದಾರೆ. ಆ 2ನೇ ಫ್ಲೋರ್ನಲ್ಲಿ ಅವ್ರು ಲೈಸೆನ್ಸ್ ತಗೊಂಡಿಲ್ಲ. ಲೈಸೆನ್ಸ್ ತಗೊಳ್ಳದೆ ಬರೀ ರೆಸ್ಟೋರೆಂಟ್ ಮಾತ್ರ ನಡೆಸಬೇಕಾಗಿತ್ತು. ಆದರೆ ಲಿಕರ್ ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಅವ್ರ ಮೆನ್ಯೂನಲ್ಲೇ ಕ್ಲಿಯರ್ ಆಗಿ ಲಿಕರ್ ಕೂಡ ಸರ್ವ್ ಮಾಡ್ತೀವಿ ಅಂತ ಮೆನ್ಯೂನಲ್ಲೇ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಕ್ಲಿಯರಾಗಿ ಲೈಸೆನ್ಸ್ ಇಲ್ಲದೆ 2nd ಫ್ಲೋರ್ನಲ್ಲಿ ಅವರು ಲಿಕರ್ ಸರ್ವ್ ಮಾಡ್ತಾ ಇದ್ದಾರೆ. ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ಮಾಲೀಕರ ಮೇಲೆ ಈಗಾಗಲೇ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಲೈಸೆನ್ಸ್ ಇಲ್ಲದೇ ಕೂಡ ಅವ್ರು ನಡೆಸ್ತಾ ಇದ್ರು ಕೂಡ ಅದಕ್ಕೆ ಕಣ್ಮುಚ್ಕೊಂಡು ಕೂತಿರೋಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ಸೊ ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇದು ಬಹಳ ತಪ್ಪಿದೆ. ಇದರೊಳಗೆ ಎಕ್ಸೈಸ್ DC ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ವರದಿ ಕಳಿಸೋದಕ್ಕೆ ನಾನು DC ಅವ್ರಿಗೆ ಹೇಳಿದ್ದೇನೆ. ಮತ್ತು ಈ ರೀತಿ ಇನ್ನೂ ವ್ಯಾಪಕವಾಗಿ ನಡೀತಾ ಇದೆ ಅನ್ನೋದು ಕೂಡ ನನ್ನ ಎಷ್ಟೋ ಜನ ಮಾಹಿತಿ ಕೊಟ್ಟಿದ್ದಾರೆ. ಜನರು ಕೂಡ ಕೊಟ್ಟಿದ್ದಾರೆ, ಪತ್ರಕರ್ತರು ಕೂಡ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ರಿಂಗ್ ರೋಡ್ನಲ್ಲೆಲ್ಲ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಲೈಸೆನ್ಸ್ ಇಲ್ಲದೇ ಲಿಕರ್ ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಇದಕ್ಕೆಲ್ಲದಕ್ಕೂ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಒಂದು ಅವ್ಯವಹಾರಗಳ ಕಾರಣ ಆಗಿದೆ. ಸೊ ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದಕ್ಕೆ ಹೊಣೆ ಆಗ್ತಾರೋ ಅವ್ರನ್ನೆಲ್ಲನೂ ಕೂಡ ಕ್ರಮ ತೆಗೆದುಬೇಕು ಅಂತ ಹೇಳಿದ್ದೇನೆ. ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ. ರಿಂಗ್ ರೋಡ್ನಲ್ಲಿ ಏನೇನು ರೆಸ್ಟೋರೆಂಟ್ಗಳಿರ್ತವೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ತಾರೆ, ಎಲ್ಲ ಕಡೆಗೂ ಭೇಟಿ ಕೊಟ್ಟು ವಿತೌಟ್ ಲೈಸೆನ್ಸ್ ಯಾರಾದರೂ ಲಿಕರ್ ಸರ್ವ್ ಮಾಡ್ತಿದ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಸೇರಿಕೊಂಡು ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಇನ್ಸ್ಪೆಕ್ಟ್ ಮಾಡಿ ವಿತೌಟ್ ಲೈಸೆನ್ಸ್ ಸರ್ವ್ ಮಾಡ್ತಿದ್ರೆ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾನೆ. ಮತ್ತು ಫೈರ್ ಸೇಫ್ಟಿ ಮೆಷರ್ಸು ಕೂಡ ಅಲ್ಲಿ ಯಾವುದನ್ನೇ ಮಾಡಿಲ್ಲ. ಆ ಮಾರಾ ರೆಸ್ಟೋರೆಂಟ್ ಯಾವುದೊಂದು ಆಫ್ರಿಕನ್ ಥೀಮ್ನಲ್ಲಿ ಮಾಡಿದ್ದಾರೆ. ಸೊ ಆಫ್ರಿಕನಲ್ಲಿ ಥೀಮಲ್ಲಿ ಮಾಡಿರೋದ್ರಿಂದ ಹುಲ್ಲು, ಬಿದಿರು ಆ ರೀತಿ ಇನ್ಫ್ಲೇಮೇಬಲ್ ಮೆಟೀರಿಯಲ್ಸ್ನ ಹೆಚ್ಚಾಗಿ ಬಳಸ್ಕೊಂಬಿಟ್ಟಿದ್ದಾರೆ. ಆದರೆ ಫೈರ್ ಸೇಫ್ಟಿ ಮೆಷರ್ಸ್ ಯಾವುದೂ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಸಣ್ಣ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಅದು ಬೆಂಕಿ ಬೇಗ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಫೈರ್ ಸೇಫ್ಟಿ ಮೆಷರ್ಸ್ ಕೂಡ ಪಡ್ಕೊಂಡಿಲ್ಲ. ಸೊ ಫೈರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಈ ಫೈರ್ ಸೇಫ್ಟಿ ಮೆಷರ್ಸ್ ಇಲ್ಲದೇ ಅವ್ರು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ DCಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮೈಸೂರಿನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲೇ ಇರಲಿ, ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಸು ಕೂಡ ಈ ಫೈರ್ ಸೇಫ್ಟಿ ಮೆಷರ್ಸ್ನ ಸರಿಯಾಗಿ ಪಾಲಿಸಿದಾರಾ ಇಲ್ವಾ ಅದನ್ನು ಕೂಡ ಅಧಿಕಾರಿಗಳು ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದರು. ಅಂದರೆ ಈಗ DC ಅವರ ಸಸ್ಪೆನ್ಷನ್ಗೆಲ್ಲ ತಾವು ಒತ್ತಾಯ ಮಾಡ್ತಾರೆ. ಈಗಾಗಲೇ ಕ್ಲಿಯರಾಗಿ ಅವರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಹೊಣೆಗಾರಿಕೆ ಅವರೇ ಒಪ್ಕೋಬೇಕಾಗತ್ತೆ. ಅವ್ರು ಕೇಳಿದ್ರೆ ಹಿಂಬರಹ ಕೊಟ್ಟಿದ್ದೆ ಅಂತ ಹೇಳಿದಾರಂತ. ಅವ್ರು ಅಪ್ಲೈ ಮಾಡಿದ್ದಾರೆ ನಮ್ಗೆ CL9 ಬೇಕು 2nd ಫ್ಲೋರ್ಗೆ ಅಂತ ಹೇಳಿ. ಬಟ್ ಇವರು ಅದನ್ನು ತಿರಸ್ಕರಣೂ ಮಾಡಿಲ್ಲ, ಅದಕ್ಕೆ ಲೈಸೆನ್ಸು ಕೊಟ್ಟಿಲ್ಲ. ಬದಲಾಗಿ ಹಿಂಬರಹ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಅದು ಕ್ಲಿಯರಾಗಿ ಕಾನೂನು ಉಲ್ಲಂಘನೆ ಆಗುತ್ತೆ. ಸೊ ಅದೇ ಅವರೇ ಹೊಣೆಗಾರಿಕೆ ಆಗಬೇಕಾಗುತ್ತೆ. ಸೊ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಸರ್. ಯಾವುದು ಅಂದರೆ ರೆಸ್ಟೋರೆಂಟ್ಗೆ ಹೋಗಿ ಬಾಟಲ್ ತಗೊಂಡೋಗಿ ಕುಡಿಯುವಂಥದ್ದು ಇದೆಲ್ಲ ಓಪನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಅವರು. ಈಗ ನನಗೆ ಅದಕ್ಕೆ ಹೇಳಿದ್ನಲ್ಲ, ನನಗೆ ಮಾಹಿತಿ ಬಂತು ಕೆಲವು ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ಲೈಸೆನ್ಸ್ ಇಲ್ಲದೇ ಲಿಕರ್ ಸರ್ವ್ ಮಾಡೋದು ಮತ್ತು ಗ್ರಾಹಕರೇ ತೆಗೆದುಕೊಂಡು ಹೋಗಿ ಲಿಕರ್ನಲ್ಲಿ ಕುಡಿಯುವಂಥದ್ದು ನಡೆಯುವಂಥ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಹೇಳಿದರೆ, ಬೇರೆಯವ್ರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಾಕ್ಟೀಸ್ ನಿಲ್ಲಬೇಕು. ಅದು ಕಾನೂನು ಬಾಹಿರ. ಎಲ್ಲಿ ಲೈಸೆನ್ಸ್ ಇರುತ್ತೆ ಅಲ್ಲಿ ಮಾತ್ರ ಲಿಕರ್ ಕುಡಿಬೇಕು. ಇಲ್ಲ ಬರೀ ರೆಸ್ಟೋರೆಂಟ್ಗಳಲ್ಲಿ ಗ್ರಾಹಕರೇ ತೆಗೆದುಕೊಂಡು ಹೋಗಲಿ ಅಥವಾ ಮಾಲೀಕರೇ ಸರ್ವ್ ಮಾಡಲಿ, ಅದು ಕಾನೂನು ಬಾಹಿರ ಆಗುತ್ತೆ. ಸೊ ಅಂಥವ್ರ ಮೇಲೆ, ಅಂಥ ರೆಸ್ಟೋರೆಂಟ್ಗಳ ಮೇಲೆ ನಾವು ಸ್ಟ್ರಿಕ್ಟಾಗಿ ಕ್ರಮ ತೆಗೆದುಕೊಳ್ತೀವಿ. ಹೌದು, ಅದು ಒಂದು ಬೇರೆ. ಆಸ್ಪತ್ರೆ ಪಕ್ಕನೇ ಇದೆ, ಆದರೂ ಕೂಡ ಲೈಸೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರೊಳಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಬಹಳ ತಪ್ಪಿದೆ ಇದ್ರೊಳಗೆ. ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಕೂಡ ಅಧಿಕಾರಿಗಳಿಗೆ ಹೇಳಿದೆ. ಸರಿಯಾಗಿ ಲೈಸೆನ್ಸು ಕೊಡಬೇಕಾದ್ರೆ ಎಲ್ಲ ರೂಲ್ಸ್ನು ಫಾಲೋ ಮಾಡಬೇಕು. ಆ ರೂಲ್ಸ್ನ ಫಾಲೋ ಮಾಡಿ ಮಾತ್ರ ಲೈಸೆನ್ಸ್ ಕೊಡಬೇಕು. ಅಕ್ರಮವಾಗಿ ನಡೆಸ್ತಿರೋರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಬಹಳ ಕಟ್ಟುನಿಟ್ಟಿನಿಂದ ಅಧಿಕಾರಿಗಳು ಸೂಚನೆ ಕೊಡ್ತೀನಿ. ಏನಾದ್ರು ಒಂದು ಸುಧಾರಣೆ ಆಗಬೇಕು ಅಂದರೆ ಯಾವ್ದಾದ್ರು ಒಂದು ಸಾಯ್ಬೇಕು, ಒಂದು ಏನಾದ್ರು ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ಮೊದಲೇ ಎಚ್ಚೆತ್ತುಕೊಳ್ಳೋಂಥದ್ದಕ್ಕೆ ಈಗ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ನಮ್ಗೆ. ಅನ್ಲೆಸ್ ಏನಾದರೂ ಯಾರಿಂದಾದ್ರೂ ಕಂಪ್ಲೇಂಟ್ ಬರದೇ ಹೋದರೆ ನಾವು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಾಗಿರೋದಿಲ್ಲ. ಯಾಕೆಂದರೆ ನಾವೆಲ್ಲ ಕಡೆ ಹೋಗಿ ನೋಡೋದಿಲ್ವಲ್ಲ. ಸೊ ಹಾಗಾಗಿ ಈ ಥರ ಘಟನೆಗಳು ನಡೆದಾಗ ದುರದೃಷ್ಟವಶ ಇಂಥ ದೊಡ್ಡ ಘಟನೆಗಳು ನಡೆದು ಸಾವು ಆದಾಗ ನಮ್ಮ ಗಮನಕ್ಕೆ ಬಂದು ಕ್ರಮ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಇದು ಈ ರೀತಿ ಆಗಬಾರ್ದಾಗಿತ್ತು. ಬಟ್ ಇನ್ಮೇಲೆ ಈ ರೀತಿ ಆಗದೇ ನೋಡ್ಕೊಳ್ತೇವೆ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೆ ನಿನ್ನೆ.
ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು ಏನಾದರೂ ಪರಿಹಾರ ಘೋಷಣೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ, ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿ. ಮೊತ್ತ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಘೋಷಣೆ ಮಾಡ್ತೀನಿ. ಚುನಾವಣೆ ಪ್ರಿಪರೇಷನ್ಸ್ ಎಲ್ಲ ಹೇಗಿರ್ತಾರೆ ಇವತ್ತೆಲ್ಲ ರೆಸಾರ್ಟ್ಗೆ ಹೋಗ್ತಾರೆ ಕಾಂಗ್ರೆಸ್ ಅಲ್ಲಿ ರೆಸಾರ್ಟ್ನಲ್ಲಿ CLP ಸಭೆ ನಡೆಸೋರಿದ್ದಾರೆ ಇವತ್ತು. ಸೊ ಹಾಗಾಗಿ ನಾನು ಹೋಗಿ CLP ಸಭೆಯನ್ನು ಅಟೆಂಡ್ ಮಾಡ್ತೇನೆ. ಬಟ್ ಪ್ರತಿ ಚುನಾವಣೆಯಲ್ಲಿ ಹೇಗೆ ತಯಾರಿ ಮಾಡ್ತಾರೋ ಆ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಮ್ಮೆಲ್ಲ ಶಾಸಕರು, ನಮ್ಮ ವರಿಷ್ಠರು ಏನು ಸೂಚನೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಓಟ್ ಹಾಕ್ತಾರೆ. 4 ಇದೆ 5ನೇ ಪ್ಲೇಸ್ಗೆ ಏನಾದರೂ ಟ್ರೈ ಮಾಡ್ತಾರೆ? 5ನೇ ಯಾವುದು 4 ಸ್ಥಾನಗಳಿಗೆ ಮತ್ತೊಂದಕ್ಕೆ ಈಗ ವಿನಯ್ ಕಾರ್ತಿಕ್ ಅವ್ರನ್ನೇ ನಾವು ಹಾಕಿದ್ದೀವಲ್ಲ 5ನೇ ಪ್ಲೇಸ್ಗೆ. ಸೊ ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಗೆಲ್ಲುವಂತಹ ವಿಶ್ವಾಸ ಕೂಡ ಇದೆ. ಬಿಡದೆ ಟೌನ್ಶಿಪ್ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ ಸರ್ ಕಾಂಗ್ರೆಸ್ ಕೂಡ. ಮತ್ತೆ ಯಾರು ಪೂರಕವಾಗಿ ನೀವು ಕಾಂಗ್ರೆಸ್ ನಿಲುವೇನು? ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ನಿವೇಶನದ ಅಗತ್ಯಗಳಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಲ್ಲಿರುವಂಥ ಪಾಪ್ಯುಲೇಷನ್. ಸೊ ಹಾಗಾಗಿ ಹತ್ತಿರದಲ್ಲಿ ಬಿಡದಿನ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡ್ತಾರೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂದರೆ ಒಳ್ಳೆ ಮೊತ್ತದ ಪರಿಹಾರನೇ ಸರ್ಕಾರ ಕೊಡ್ತದೆ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ. ಸೊ ಹಾಗಾಗಿ ರೈತರು ಬಹಳಷ್ಟು ಜನ ಇದಕ್ಕೆ ಸಮ್ಮತಿ ಇದೆ ಅವ್ರಿಗೆ. ಬಟ್ ಆದರೆ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಕೆಲವ್ರ ಮಾತಿಗೆ ಕೇಳಿ ಪ್ರಾಜೆಕ್ಟ್ಗಳನ್ನ ಬಿಡೋದಕ್ಕಾಗೋದಿಲ್ಲ. JDS ಅವರಲ್ಲಿ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ಯಾರು ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರಾಗಿದ್ದು ಕೂಡ ಫಲಾನುಭವಿಗಳಾಗ್ತಿದ್ದಾರೆ ಅಂಥವ್ರನ್ನ ತಡೆಗಟ್ಟಬೇಕು ಅಂತೇಳಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.